ನಗರದ ಮಳೆಯ ಸಂಜೆ. ಕಿಟಕಿಯ ಗಾಜಿನ ಮೇಲೆ ಮಳೆಹನಿಗಳು ನಿಧಾನವಾಗಿ ಜಾರುತ್ತಿದ್ದವು. ಅಪ್ಸರಾ ಕಾಫಿ ಕಪ್ ಹಿಡಿದು ಬಾಲ್ಕನಿಯಲ್ಲಿ ನಿಂತಿದ್ದಳು. ಅವಳ ಮನಸ್ಸಿನಲ್ಲಿ ಮಾತ್ರ ಒಂದೇ ಪ್ರಶ್ನೆ ಓಡುತ್ತಿತ್ತು. ಅವನು ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಾನಾ? ಅಪ್ಸರಾ 25 ವರ್ಷದ ಸ್ವತಂತ್ರವಾಗಿ ಕೆಲಸ ಮಾಡುತ್ತಿದ್ದ ಯುವತಿ. ಹೊರಗೆ ನೋಡಲು ಧೈರ್ಯಶಾಲಿಯಂತೆ ಕಾಣುತ್ತಿದ್ದರೂ ತನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಳುವ ವಿಷಯದಲ್ಲಿ ಅವಳು ತುಂಬಾ ಸಂಕೋಚಿಯಾಗಿದ್ದಳು. ಕೆಲವು ತಿಂಗಳ ಹಿಂದೆ ಅವಳ ಜೀವನಕ್ಕೆ ಬಂದಿದ್ದವನು ಆದಿತ್ಯ. ಆದಿತ್ಯ ಅವಳ ಆಫೀಸ್ನ ಸಹೋದ್ಯೋಗಿ. ಮೊದಲ ಭೇಟಿಯಲ್ಲೇ ಇಬ್ಬರ ನಡುವೆ ದೊಡ್ಡ ಸ್ನೇಹ ಬೆಳೆದಿರಲಿಲ್ಲ. ಆದರೆ ಪ್ರತಿದಿನದ ಸಣ್ಣ ಸಣ್ಣ ಮಾತುಗಳು, ಒಬ್ಬರಿಗೊಬ್ಬರು ಮಾಡುವ ಸಹಾಯ, ಕಾಫಿ ಬ್ರೇಕ್ನಲ್ಲಿ ನಡೆಯುತ್ತಿದ್ದ ಮಾತುಕತೆಗಳು, ಇವೆಲ್ಲವೂ ನಿಧಾನವಾಗಿ ಅವರಿಬ್ಬರ ಸಂಬಂಧವನ್ನು ಬದಲಾಯಿಸತೊಡಗಿದ್ದವು. ಒಂದು ದಿನ ಅಪ್ಸರಾ ಆಫೀಸ್ನಲ್ಲಿ ತುಂಬಾ ಬೇಸರದಿಂದ ಕುಳಿತಿದ್ದಳು. ಏನಾಯಿತು ಎಂದು ಆದಿತ್ಯ ಕೇಳಿದ. ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ನಿನ್ನ ಮುಖ ಹೀಗೆ ಇರಲ್ಲ. ಅಪ್ಸರಾ ಸಣ್ಣದಾಗಿ ನಕ್ಕಳು. ನಿನಗೆ ಎಲ್ಲವೂ ಹೇಗೆ ಗೊತ್ತಾಗುತ್ತೆ? ನಿನ್ನ ಮುಖ ನೋಡಿದರೆ ಸಾಕು. ಆ ಮಾತು ಕೇಳಿದಾಗ ಅಪ್ಸರಾಳ ಹೃದಯದಲ್ಲಿ ಏನೋ ಸಣ್ಣ ಸಂತೋಷ ಮೂಡಿತು. ಅವಳು ಅವನತ್ತ ನೋಡಿದಳು. ನನ್ನ ಮುಖ ಇಷ್ಟು ಓದಿದ್ದೀಯಾ? ಆದಿತ್ಯ ನಗುತ್ತಾ, ಬಹಳ ದಿನಗಳಿಂದ ಓದುತ್ತಿದ್ದೀನಿ ಎಂದ. ಆ ಮಾತಿನ ಅರ್ಥ ಇಬ್ಬರಿಗೂ ಗೊತ್ತಿತ್ತು. ಆದರೆ ಯಾರೂ ಅದನ್ನು ಪ್ರೀತಿಯೆಂದು ಹೇಳಲು ಧೈರ್ಯ ಮಾಡಲಿಲ್ಲ. ಕೆಲವು ದಿನಗಳ ನಂತರ ಆದಿತ್ಯ ಅಪ್ಸರಾಳಿಗೆ ಒಂದು ಸಂದೇಶ ಕಳುಹಿಸಿದ. ನಾಳೆ ಸಂಜೆ ಸಮಯ ಇದೆಯಾ? ಅಪ್ಸರಾ ಉತ್ತರಿಸಲು ಕೆಲವು ಕ್ಷಣ ಯೋಚಿಸಿದಳು. ಏಕೆ? ಒಂದು ಜಾಗ ತೋರಿಸಬೇಕು. ಎಲ್ಲಿ? ಹೋದ ಮೇಲೆ ಗೊತ್ತಾಗುತ್ತೆ. ಮರುದಿನ ಸಂಜೆ ಇಬ್ಬರೂ ನಗರದ ಹೊರವಲಯದಲ್ಲಿದ್ದ ಸುಂದರವಾದ ಸರೋವರದ ಬಳಿ ಭೇಟಿಯಾದರು. ಸೂರ್ಯ ಮುಳುಗುತ್ತಿದ್ದ ಸಮಯ. ಆಕಾಶ ಕಿತ್ತಳೆ ಬಣ್ಣಕ್ಕೆ ತಿರುಗಿತ್ತು. ಸರೋವರದ ನೀರಿನಲ್ಲಿ ಆ ಬಣ್ಣದ ಪ್ರತಿಬಿಂಬ ಕಾಣಿಸುತ್ತಿತ್ತು. ಅಪ್ಸರಾ ಸುತ್ತಲೂ ನೋಡಿದಳು. ಇಷ್ಟು ದೂರ ಕರೆದುಕೊಂಡು ಬಂದಿದ್ದು ಏಕೆ? ಆದಿತ್ಯ ನಿಧಾನವಾಗಿ ಹೇಳಿದ. ನಿನ್ನ ಜೊತೆ ಒಂದು ಮುಖ್ಯ ಮಾತು ಮಾತನಾಡಬೇಕು. ಅಪ್ಸರಾಳ ಹೃದಯ ವೇಗವಾಗಿ ಬಡಿತ ಹೊಡೆಯತೊಡಗಿತು. ಏನು ಮಾತು? ಆದಿತ್ಯ ಕೆಲವು ಕ್ಷಣ ಮೌನವಾಗಿದ್ದ. ಅಪ್ಸರಾ, ನಿನ್ನ ಜೊತೆ ಕಳೆದ ಪ್ರತಿಯೊಂದು ದಿನವೂ ನನಗೆ ವಿಶೇಷವಾಗಿದೆ. ಅವಳು ಮೌನವಾಗಿ ಅವನತ್ತ ನೋಡಿದಳು. ನೀನು ಸಂತೋಷವಾಗಿದ್ದರೆ ನನಗೂ ಸಂತೋಷ. ನೀನು ಬೇಸರದಲ್ಲಿದ್ದರೆ ನನಗೂ ಬೇಸರ. ನಿನ್ನ ಜೊತೆ ಮಾತನಾಡದೆ ಒಂದು ದಿನ ಕಳೆದರೂ ಏನೋ ಕಳೆದುಕೊಂಡಂತೆ ಅನಿಸುತ್ತದೆ. ಅಪ್ಸರಾಳ ಕಣ್ಣುಗಳಲ್ಲಿ ಸಣ್ಣ ನಗು ಮೂಡಿತು. ಇದು ಯಾವ ರೀತಿಯ ಮಾತು? ಆದಿತ್ಯ ಅವಳ ಕಣ್ಣನ್ನೇ ನೋಡುತ್ತಾ ಹೇಳಿದ. ಪ್ರೀತಿಯ ಮಾತು. ಅಪ್ಸರಾ ತಕ್ಷಣ ತಲೆ ತಗ್ಗಿಸಿದಳು. ಅವಳ ಮುಖದಲ್ಲಿ ನಾಚಿಕೆಯ ನಗು. ನಿನಗೆ ನನ್ನ ಬಗ್ಗೆ ಇಷ್ಟೊಂದು ದಿನಗಳಿಂದ ಹೀಗೆ ಅನಿಸುತ್ತಿತ್ತಾ? ಹೌದು. ಆದರೆ ಹೇಳಲಿಲ್ಲ ಏಕೆ? ನೀನು ಏನು ಅಂದುಕೊಳ್ಳುತ್ತೀಯೋ ಅನ್ನೋ ಭಯ. ಅಪ್ಸರಾ ನಿಧಾನವಾಗಿ ಅವನತ್ತ ನೋಡಿದಳು. ನಾನು ಕೂಡ ಅದೇ ಭಯದಲ್ಲಿದ್ದೆ. ಆದಿತ್ಯ ಆಶ್ಚರ್ಯದಿಂದ ಕೇಳಿದ. ಅಂದರೆ? ಅವಳು ನಗುತ್ತಾ ಹೇಳಿದಳು. ನನಗೂ ನೀನು ಇಷ್ಟ. ಆ ಕ್ಷಣದಲ್ಲಿ ಇಬ್ಬರ ನಡುವೆ ಇದ್ದ ಮೌನವೇ ಸಾವಿರ ಮಾತುಗಳನ್ನು ಹೇಳಿದಂತಾಯಿತು. ಮಳೆ ಮತ್ತೆ ಶುರುವಾಯಿತು. ಇಬ್ಬರೂ ಹತ್ತಿರದಲ್ಲಿದ್ದ ಸಣ್ಣ ಚಾವಣಿಯ ಕೆಳಗೆ ನಿಂತರು. ಮಳೆಯ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಆದಿತ್ಯ ಅಪ್ಸರಾಳನ್ನು ನೋಡಿದ. ನಾನು ನಿನ್ನ ಕೈ ಹಿಡಿಯಬಹುದಾ? ಅಪ್ಸರಾ ಕೆಲವು ಕ್ಷಣ ಅವನತ್ತ ನೋಡಿದಳು. ನಂತರ ಸಣ್ಣದಾಗಿ ತಲೆಯಾಡಿಸಿದಳು. ಆದಿತ್ಯ ನಿಧಾನವಾಗಿ ಅವಳ ಕೈ ಹಿಡಿದ. ಆ ಸ್ಪರ್ಶದಲ್ಲಿ ಯಾವುದೇ ಆತುರ ಇರಲಿಲ್ಲ. ಅದು ಕೇವಲ ಒಬ್ಬರ ಮೇಲೊಬ್ಬರಿಗೆ ಇರುವ ನಂಬಿಕೆಯ ಸ್ಪರ್ಶವಾಗಿತ್ತು. ಅಪ್ಸರಾ ತನ್ನ ಮನಸ್ಸಿನಲ್ಲಿ ಮೊದಲ ಬಾರಿಗೆ ವಿಚಿತ್ರವಾದ ಶಾಂತಿಯನ್ನು ಅನುಭವಿಸಿದಳು. ಆದಿತ್ಯ, ಹೇಳು. ನಮ್ಮ ಸಂಬಂಧ ಹೇಗಿರಬೇಕು ಗೊತ್ತಾ? ಹೇಗೆ? ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಗೌರವಿಸಬೇಕು. ಯಾವುದನ್ನೂ ಬಲವಂತ ಮಾಡಬಾರದು. ಆದಿತ್ಯ ನಗುತ್ತಾ ಹೇಳಿದ. ನಾನು ಕೂಡ ಅದನ್ನೇ ಬಯಸುತ್ತೇನೆ. ಮಳೆ ನಿಧಾನವಾಗಿ ಕಡಿಮೆಯಾಯಿತು. ಇಬ್ಬರೂ ಹೊರಗೆ ಬಂದರು. ಆದಿತ್ಯ ಅಪ್ಸರಾಳ ಮುಖವನ್ನು ನೋಡಿದ. ಅವಳ ಕೂದಲಿನ ಮೇಲೆ ಕೆಲವು ಮಳೆಹನಿಗಳು ಉಳಿದಿದ್ದವು. ಅಪ್ಸರಾ, ನಾನು ನಿನಗೆ ಒಂದು ಪ್ರಶ್ನೆ ಕೇಳಬಹುದಾ? ಕೇಳು. ನಿನ್ನನ್ನು ನಾನು ಮುತ್ತಿಡಬಹುದಾ?
ಅಪ್ಸರಾ ಕ್ಷಣಕಾಲ ಮೌನವಾಗಿದ್ದಳು. ಅವಳ ಹೃದಯದಲ್ಲಿ ನಾಚಿಕೆ, ಸಂತೋಷ, ಭಯ ಎಲ್ಲವೂ ಒಂದೇ ಸಮಯದಲ್ಲಿ ಮೂಡಿದವು. ಅವಳು ಅವನ ಕಣ್ಣಿನಲ್ಲಿ ನೋಡಿದಳು. ಆದಿತ್ಯ ಯಾವುದೇ ಒತ್ತಡ ಹಾಕದೆ ಅವಳ ಉತ್ತರಕ್ಕಾಗಿ ಕಾಯುತ್ತಿದ್ದ. ಕೆಲವು ಕ್ಷಣಗಳ ನಂತರ ಅಪ್ಸರಾ ನಿಧಾನವಾಗಿ ತಲೆಯಾಡಿಸಿದಳು. ಆದಿತ್ಯ ಹತ್ತಿರ ಬಂದ. ಅವರ ಮೊದಲ ಮುತ್ತು ತುಂಬಾ ಚಿಕ್ಕದಾಗಿತ್ತು, ಮಳೆಯ ನಂತರದ ಗಾಳಿಯಷ್ಟು ಮೃದುವಾಗಿತ್ತು. ಅದು ಕೇವಲ ಒಂದು ಮುತ್ತಲ್ಲ, ಅವರ ಸ್ನೇಹ ಪ್ರೀತಿಯಾಗಿ ಬದಲಾಗಿರುವ ಕ್ಷಣದ ನೆನಪು. ಇಬ್ಬರೂ ಸ್ವಲ್ಪ ದೂರ ಸರಿದು ಒಬ್ಬರನ್ನೊಬ್ಬರು ನೋಡಿದರು. ಅಪ್ಸರಾ ನಾಚಿಕೆಯಿಂದ ನಗುತ್ತಾ ತಲೆ ತಗ್ಗಿಸಿದಳು. ನನಗೆ ತುಂಬಾ ನಾಚಿಕೆಯಾಗುತ್ತಿದೆ. ಆದಿತ್ಯ ನಗುತ್ತಾ, ನನಗೂ ಎಂದ. ನೀನು ಇಷ್ಟು ಧೈರ್ಯವಾಗಿ ಮಾತನಾಡುತ್ತಿದ್ದೀಯಲ್ಲ, ಒಳಗೆ ನನ್ನ ಹೃದಯ ಹೇಗೆ ಬಡಿತ ಹೊಡೆಯುತ್ತಿದೆ ಗೊತ್ತಾ? ಅಪ್ಸರಾ ನಗಲು ಶುರುಮಾಡಿದಳು. ನನ್ನದೂ ಹಾಗೆ. ಆ ದಿನದ ನಂತರ ಅವರ ಸಂಬಂಧ ಇನ್ನಷ್ಟು ಗಾಢವಾಯಿತು. ಆದರೆ ಅವರು ಕೇವಲ ಪ್ರೀತಿಯ ಕ್ಷಣಗಳಲ್ಲಿ ಮಾತ್ರ ಒಟ್ಟಿಗೆ ಇರಲಿಲ್ಲ. ಅಪ್ಸರಾಳಿಗೆ ಕಷ್ಟ ಬಂದಾಗ ಆದಿತ್ಯ ಅವಳ ಜೊತೆ ನಿಂತ. ಆದಿತ್ಯ ತನ್ನ ಕೆಲಸದಲ್ಲಿ ವಿಫಲವಾದಾಗ ಅಪ್ಸರಾ ಅವನಿಗೆ ಧೈರ್ಯ ನೀಡಿದಳು. ಒಮ್ಮೆ ಆದಿತ್ಯ ಹೇಳಿದ, ಪ್ರೀತಿ ಅಂದ್ರೆ ಕೇವಲ ಸುಂದರ ಕ್ಷಣಗಳಲ್ಲ. ಅಪ್ಸರಾ ಕೇಳಿದಳು, ಮತ್ತೇನು? ಒಬ್ಬರ ಕಷ್ಟದ ಸಮಯದಲ್ಲೂ ಒಬ್ಬರ ಕೈ ಬಿಡದೇ ಇರುವುದು. ಅಪ್ಸರಾ ನಗುತ್ತಾ ಹೇಳಿದಳು, ಹಾಗಾದರೆ ನಮ್ಮ ಪ್ರೀತಿ ನಿಜವಾಗಿಯೂ ಸುಂದರವಾಗಿರುತ್ತದೆ. ಕೆಲವು ತಿಂಗಳುಗಳ ನಂತರ ಇಬ್ಬರೂ ತಮ್ಮ ಕುಟುಂಬಗಳಿಗೆ ತಮ್ಮ ಸಂಬಂಧದ ಬಗ್ಗೆ ತಿಳಿಸಿದರು. ಆರಂಭದಲ್ಲಿ ಕೆಲವು ಪ್ರಶ್ನೆಗಳು ಬಂದವು. ಆದರೆ ಅಪ್ಸರಾ ಮತ್ತು ಆದಿತ್ಯ ತಮ್ಮ ಸಂಬಂಧದ ಬಗ್ಗೆ ಸ್ಪಷ್ಟವಾಗಿದ್ದರು. ನಾವು ಒಬ್ಬರನ್ನೊಬ್ಬರು ಇಷ್ಟಪಡುತ್ತೇವೆ. ಆದರೆ ಜೀವನದ ದೊಡ್ಡ ನಿರ್ಧಾರಗಳನ್ನು ಪರಸ್ಪರ ಗೌರವದಿಂದ ತೆಗೆದುಕೊಳ್ಳುತ್ತೇವೆ ಎಂದು ಆದಿತ್ಯ ಹೇಳಿದ. ಅಪ್ಸರಾ ಅವನ ಪಕ್ಕದಲ್ಲಿ ನಿಂತಿದ್ದಳು. ಅವಳ ಮನಸ್ಸಿನಲ್ಲಿ ಆ ಮಳೆಯ ಸಂಜೆ ಮತ್ತೆ ಮತ್ತೆ ನೆನಪಾಗುತ್ತಿತ್ತು. ಮೊದಲ ಮಾತು, ಮೊದಲ ಒಪ್ಪಿಗೆ, ಮೊದಲ ಕೈಹಿಡಿತ ಮತ್ತು ಅವರ ಮೊದಲ ಮುತ್ತು. ಆ ಮುತ್ತಿನ ವಿಶೇಷತೆ ಅದರಲ್ಲಿದ್ದ ರೊಮ್ಯಾಂಟಿಕ್ ಕ್ಷಣಕ್ಕಿಂತ ಹೆಚ್ಚಾಗಿ ಅದರ ಹಿಂದೆ ಇದ್ದ ನಂಬಿಕೆ, ಗೌರವ ಮತ್ತು ಪರಸ್ಪರ ಒಪ್ಪಿಗೆಯಲ್ಲಿತ್ತು. ಅಪ್ಸರಾ ಆಕಾಶದತ್ತ ನೋಡುತ್ತಾ ಸಣ್ಣದಾಗಿ ನಕ್ಕಳು. ಕೆಲವು ನೆನಪುಗಳು ಜೀವನ ಪೂರ್ತಿ ನಮ್ಮ ಜೊತೆ ಇರುತ್ತವೆ. ಆದಿತ್ಯ ಅವಳನ್ನು ನೋಡಿ ಕೇಳಿದ, ಯಾವ ನೆನಪು? ಅವಳು ನಗುತ್ತಾ, ನಿನಗೆ ಹೇಳಲ್ಲ. ಏಕೆ? ಅದು ನನ್ನ ಹೃದಯದ ರಹಸ್ಯ. ಆದಿತ್ಯ ಕೂಡ ನಗಿದ. ಮಳೆ ಮತ್ತೆ ಶುರುವಾಯಿತು. ಆ ಮಳೆಯ ಹನಿಗಳ ನಡುವೆ ಇಬ್ಬರೂ ತಮ್ಮ ಹೊಸ ಜೀವನದ ಕನಸುಗಳನ್ನು ಹಂಚಿಕೊಳ್ಳುತ್ತಾ ಮುಂದೆ ನಡೆದರು. ಕೆಲವು ಪ್ರೇಮಕತೆಗಳು ದೊಡ್ಡ ಮಾತುಗಳಿಂದ ಆರಂಭವಾಗುವುದಿಲ್ಲ. ಒಂದು ಸಣ್ಣ ನಗು, ಒಂದು ನಂಬಿಕೆಯ ಮಾತು, ಒಂದು ಕೈಹಿಡಿತ ಮತ್ತು ಮನಸ್ಸಿಗೆ ಹತ್ತಿರವಾದ ಒಂದು ನೆನಪಿನಿಂದ ಆರಂಭವಾಗುತ್ತವೆ. ಅಪ್ಸರಾ ಮತ್ತು ಆದಿತ್ಯರ ಪ್ರೀತಿಯ ಕಥೆಯೂ ಹಾಗೆಯೇ ಆರಂಭವಾಗಿತ್ತು. ಒಂದು ಮಳೆಯ ಸಂಜೆ, ಒಂದು ನಿಜವಾದ ಒಪ್ಪಿಗೆ ಮತ್ತು ಮರೆಯಲಾಗದ ಮೊದಲ ಮುತ್ತಿನ ನೆನಪಿನೊಂದಿಗೆ.